ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ಯಾವುದೇ ಥರದ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ನಾನು ಅಡುಗೆ ಮನೆಯಲ್ಲಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆಗಳನ್ನು ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಯೋಗ ಎಲ್ಲ ಮುಗಿಸ್ಕೊಂಡೆ. ಇನ್ನು ಬಾಗಿಲು ಸಾರಿಸಿ ಮನೆ ಕಸ ಎಲ್ಲ ಹೊಡೆದಿದ್ದಾಯಿತು. ಪ್ರತಿದಿನವೂ ನೆಲ ಒರೆಸೋದಿಲ್ಲ, ಆದರೆ 2 ದಿನಕ್ಕೆ ಒಮ್ಮೆ ಅಥವಾ ಶುಕ್ರವಾರ ಸೋಮವಾರ ಈ ರೀತಿ ಮೇನ್ ಡೇ ಇರುತ್ತೆ ಅಲ್ವಾ, ಅಥವಾ ದಿನ ಬಿಟ್ಟು ದಿನ ಮನೇನ ಒರೆಸ್ಬಿಟ್ಟು ನಂತರ ಪೂಜೆ ಮಾಡ್ತೀನಿ. ಇವತ್ತು ಯೋಗ ಎಲ್ಲ ಮುಗಿದ ತಕ್ಷಣವೇ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಬಾಗಿಲು ಸಾರಿಸಿ ನಂತರ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ 7:15 ಆಗಿತ್ತು. ಜಾಸ್ತಿ ಬೇಗನೂ ಕೂಡ ಪೂಜೆ ಮಾಡೋಕ್ಕಾಗಲ್ಲ, ಹಾಗೆಯೇ ತುಂಬ ಲೇಟ್ ಮಾಡೋಕ್ಕೂ ಆಗಲ್ಲ. ಆಫೀಸ್ಗೆ ಹೋಗುವಂಥ ಗಡಿಬಿಡಿಯಲ್ಲಿ ಪೂಜೆ ಮಾಡೋದೇ ಎಷ್ಟೋ ಸತಿ ಮರ್ತೋಗ್ತಾ ಇತ್ತು ಮುಂಚೆ. ಆ ಕಾರಣಕ್ಕೆ ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಹಾಗೆ ಪ್ರತಿದಿನವೂ ನಾನು ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಅಡುಗೆ ಮಾಡ್ತೀನಿ ಅನ್ನೋದು ಏನಿಲ್ಲ, ಹೇಗಾಗುತ್ತೋ ಹಾಗೆ. ಅಂದರೆ ಒಂದೊಂದು ಸತಿ ಈ ಯಾವ ತಿಂಡಿ ಮಾಡ್ತೀನಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗತ್ತೆ. ಏನಾದರೂ ಕುಕ್ಕರಲ್ಲಿ ಕೂಗಿಸಿ ನಂತರ ನಾವು ಅದನ್ನು ತಿಂಡಿ ಒಗ್ಗರಣೆ ಮಾಡಬೇಕು, ಅಥವಾ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀರಿ. ಈಗ ಚಪಾತಿ ಅಂದ್ಕೊಳ್ಳಿ, ಪಲ್ಯ ಮಾಡಿಬಿಟ್ಟು ಹೋಗೋದು, ಅಥವಾ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಪಲ್ಯಕ್ಕೆಲ್ಲ ಹೆಚ್ಚಿಟ್ಬಿಟ್ಟು ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 8:15 ಆಗೋಗ್ಬಿಟ್ಟಿರತ್ತೆ. ಹೀಗೆ ಯಾವ ತಿಂಡಿನ ಮಾಡಿರ್ತೀನಿ ನೋಡಿ ಅದ್ರ ತಕ್ಕಂತೆ. ಇವತ್ತು ಸಾಂಬಾರು ಮಾಡಬೇಕಿತ್ತು, ಇನ್ನು ಚಪಾತಿನೂ ಕೂಡ ಮಾಡಬೇಕಿತ್ತು. ಚಪಾತಿಗೆ ಪಾಲಕ್ ಪನ್ನೀರ್ ಥರ, ಆದರೆ ಪನ್ನೀರ್ನ ಹಾಕ್ತಾಯಿಲ್ಲ, ಜಸ್ಟ್ ಪಾಲಕ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ಜಾಸ್ತಿ ಮಾಡೋದಿದ್ರೆ ಏನು ಮಾಡ್ತೀನಿ, ಮೊದಲೇ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಅಡುಗೆ ಮನೆಗೆ ಬರ್ತೀನಿ. ಈ ರೀತಿ ಮಾಡೋದ್ರಿಂದ 3 ಕೆಲಸಗಳನ್ನು ಅಟ್ ಎ ಟೈಮ್ ಮಾಡ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ. ಇನ್ನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಎಲ್ಲವನ್ನು ನಾನು ಸೋಸ್ಬಿಟ್ಟು, ಅಂದರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈರುಳ್ಳಿನೆಲ್ಲ ನೀರಿಗೆ ಹಾಕಿಬಿಟ್ಟು ಹೋಗಿದೆ. ಇನ್ನು ಟೊಮೆಟೊ ಎಲ್ಲ ಮುಂಚೆನೇ ತೊಳೆದ್ರೂ ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಂತ ಹೇಳಿ, ಸ್ವಲ್ಪ ವಾರ್ಮ್ ಆಗಿರಲಿ, ಅಂದರೆ ರೂಮ್ ಟೆಂಪರೇಚರ್ಗೆ ಇರಲಿ ಅಂತ ಹೇಳಿಬಿಟ್ಟು ನಾನು ನೀರೊಳಗಡೆ ಹಾಕಿಟ್ಟಿದ್ದೆ ಎಲ್ಲವನ್ನು. ಅಂದರೆ ಇವಾಗ ಅದನ್ನು ಕಟ್ ಮಾಡಿದ್ರೆ ಗಲೀಜಾಗತ್ತೆ, ಸಿಪ್ಪೆ ತೆಗಿಬೇಕು ಅಥವಾ ಕಸಕ್ಕೆ ಏನಾದರೂ ಹಾಕಬೇಕು ಅಂದರೆ ಅಂಥದ್ದನ್ನೆಲ್ಲ ಮಾಡ್ಕೊಂಬಿಟ್ಟು ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ. ಹಾಗೆಯೇ ಈರುಳ್ಳಿನ ಮಾತ್ರ ಹೆಚ್ಚಿ ಇಡೋದಿಲ್ಲ ಮುಂಚೆನೇ. ಇನ್ನು ಇವಾಗ ನಾನು ಒಂದು ಬರ್ನರಲ್ಲಿ, ಅಂದರೆ ನಮ್ಮ ಮನೇಲಿರುವಂಥ ಸ್ಟವ್ಗೆ 3 ಬರ್ನರ್ ಇರೋದೇ ನಮಗೆ ಮೇಯ್ನಾಗಿ ಹೆಲ್ಪ್ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು ಬರ್ನರ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಈ ಪಾಲಕ್ ಪನ್ನೀರ್ಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ರುಬ್ಬೋದಕ್ಕೆ. ಇನ್ನು ಪಾಲಕ್ನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನ ಇನ್ನೂ ಫ್ರೈ ಮಾಡ್ಕೊಂಡಿಲ್ಲ. ಒಂದು ಪ್ಯಾನಿಗೆ ಎಣ್ಣೆ, ಹಾಗೆ ಸ್ವಲ್ಪ ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇನ್ನು ಪಾಲಕ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ, ನಂತರ ನಾನು ಪಾಲಕ್ನು ಕೂಡ ಹಾಕ್ತೀನಿ, ಅದು ಬೇಗನೆ ಬೆಂದ್ಬಿಡುತ್ತೆ ನೋಡಿ. ಇವಾಗ ಆಲ್ರೆಡಿ ಹಾಕಿದ್ದೀನಿ. ಈ ರೀತಿ ನಿಧಾನಕ್ಕೆ ಕೈಯಾಡ್ಕೋಬೇಕು. ಹಾಗೆಯೇ ನಾನು ಒಂದು ಕುಕ್ಕರಲ್ಲಿ, ಚಿಕ್ಕ ಕುಕ್ಕರಲ್ಲಿ ಒಂದು ದೊಡ್ಡ ಗೆಣಸನ್ನು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೋಸ್ಬಿಟ್ಟು ಮತ್ತೆ ಅದೇ ಕುಕ್ಕರಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಅಥವಾ ಬಾಕ್ಸಿಗೆ ಬೇಕಾಗಿರತ್ತೆ. ಇನ್ನು ಮಧ್ಯದ ಬರ್ನರಲ್ಲಿ ನಾನು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಅದರಲ್ಲಿ ನಾನು ಸಾಂಬಾರಿಗೆ ಮಸಾಲಾನ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಬಸ್ಸಾರು ಮಾಡಿದ್ರೆ ಮಾತ್ರ ಈ ರೀತಿ ಫ್ರೈ ಮಾಡ್ಕೋತೀನಿ, ಇಲ್ಲಾಂದರೆ ಬೇರೆ ಯಾವುದೇ ಸಾಂಬಾರಿಗಾದರೆ ನಾನು ಹಸಿಯಾಗಿರುವಂಥ ಈರುಳ್ಳಿ, ಕಾಯಿ ಎಲ್ಲವನ್ನು ಹಾಕಿ ರುಬ್ಬೋದು. ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋಗಳಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ, ಆ ಕಾರಣಕ್ಕೆ ಆ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ನಾನಿವತ್ತು ಹುರುಳಿಕಾಳು ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಹಾಗೆಯೇ ಕೋಲ್ಡ್ ವಾತಾವರಣ ಇದ್ದಾಗ ಹೀಟಿನ ಕಾಳುಗಳು, ಅಂದರೆ ಪದಾರ್ಥ ಇರುವಂಥ ಕಾಳುಗಳನ್ನು ಬಳಸ್ಕೊಂಡು ಮೊಳಕೆ ಕಟ್ಟಿ ಸಾಂಬಾರು ಮಾಡೋದ್ರಿಂದ ತಂಪು ಅಂತಲೂ ಹೇಳ್ಬೋದು. ಇನ್ನು ಇವಾಗ ಇಲ್ಲಿ ಸಾಂಬಾರಿಗೆ ಏನೆಲ್ಲ ಬೇಕು ಮಸಾಲ ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ರುಬ್ಬಿ ಹಾಕ್ಕೊಂಡಿದ್ದೀನಿ. ಆವಾಗಲೇ ಮಡಿಕೆ ಇಟ್ಕೊಂಡು ಅದರಲ್ಲಿ ಒಗ್ಗರಣೆನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇನ್ನು ದೊಡ್ಡ ಕುಕ್ಕರಲ್ಲಿ ನಾನು ಹುರುಳಿಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದೆ, ಅದರ ನೀರನ್ನು ಕೂಡ ಬಸ್ದುಬಿಟ್ಟು ಹಾಗೆ ಕಾಳನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗ ನಾನು ಮಡಿಕೆನ ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಟು
ರುಬ್ಬಿಟ್ಟು ಹಾಗೆ ಅದನ್ನು ಎತ್ತಿಟ್ಕೊಂಡಿದ್ದೆ. ಇವಾಗ ಅದಕ್ಕೇ ಮಸಾಲನೂ ಕೂಡ ಹಾಕ್ಕೊಂಡು ಇನ್ನು ಸಾಂಬಾರು ಕೂಡ ಎತ್ತಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಒಂದೊಂದು ಸತಿ ಒಗ್ಗರಣೆ ಹಾಕೋದು ಬಹಳನೇ ಕಡಿಮೆ, ಆದರೆ ಹುರುಳಿಕಾಳು ಅಂತ ಬಂದಾಗ ಒಂದೊಂದು ಸತಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ಒಗ್ಗರಣೆ ಹಾಕ್ಕೊಂಡೆ, ಬಟ್ ಆದರೆ ಮಸಾಲ ಇನ್ನೂ ಫ್ರೈ ಆಗಿಲ್ಲದೆ ಇರೋಂಥ ಕಾರಣಕ್ಕೆ ಹಂಗೆ ಸ್ಟವ್ನ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇವಾಗ ಸಾಂಬಾರು ರೆಡಿ ಆಯಿತು. ಒಂದು ಸತಿ ಕುದಿ ಬಂದರೆ ಮುಗೀತು. ಸೊ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ, ಇನ್ನು ಮಸಾಲನೂ ಕೂಡ ಒಗ್ಗರಣೆ ಮಾಡ್ಕೊತಿದ್ದೆ ಅಲ್ವಾ. ಸೊ ಎಲ್ಲವನ್ನು ಕೂಡ ರುಬ್ಬಿ ಇವಾಗ ಹಾಕ್ಕೊಂಡಿದ್ದೀನಿ. ಇನ್ನು ಹುರುಳಿಕಾಳು ಬಸ್ಸಾರಿಗೆ ಮೇಯ್ನಾಗಿ ಹುರುಳಿಕಾಳು ಬೆಂದಿದ ನಂತರ ಸ್ವಲ್ಪ ತರಿಯಾಗಿ ರುಬ್ಬಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ. ಇನ್ನು ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಎಲ್ಲ ಹುರಿದು ಇಟ್ಕೊಂಡಿದ್ದೆ, ತಣ್ಣಗಾಗಿರಲಿಲ್ಲ ಅಂತ ಹೇಳಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೆ ತಣ್ಣಗಾಗಲಿ ಅಂತ. ಇನ್ನು ನಾನು ಅದೇ ಜಾರ್ ಸಾಂಬಾರು ಮಸಾಲ ರುಬ್ಕೊಂಡಿದ್ದೆ ನೋಡಿ, ಅದೇ ಜಾರನ್ನ ಬಳಸ್ಕೊತಾ ಇದ್ದೀನಿ. ಅದೇ ಜಾರ್ಗೆ ಮತ್ತೆ ಇವಾಗ ಪಾಲಕ್ ಪನ್ನೀರ್ ಮಾಡ್ಕೊತಿದ್ದೀನಿ. ಸೊ ಅದರದ್ದು ಗ್ರೇವಿನೂ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ನನಗೆ ಸ್ವಲ್ಪ ಪನ್ನೀರ್ ಇಷ್ಟ ಆಗುತ್ತೆ, ನಮ್ಮ ಮನೇಲಿರೋರಿಗೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನಾನಿವತ್ತು ಪಾಲಕ್ ಪನ್ನೀರ್ ಇಲ್ಲದೆ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಪಾಲಕ್ ಗ್ರೇವಿ ಥರ ಸೇಮ್ ಪಾಲಕ್ ಪನ್ನೀರ್ಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅದೇ ಥರನೇ ಮಾಡೋದು, ಆದರೆ ಪನ್ನೀರನ್ನ ಮಾತ್ರ ಹಾಕೋದಿಲ್ಲ ಅಷ್ಟೇ. ಯೂಶ್ವಲಾಗಿ ಬೇರೆ ಏನಾದರೂ ತಿಂಡಿ ಬೇಕು ಪನ್ನೀರಿಂದ ಮಾಡ್ಕೊಳ್ಳೋದಂದರೆ ಸಪ್ರೇಟ್ ನಾನು ಮಾಡ್ಕೋತೀನಿ. ಬಟ್ ಇವಾಗ ಗ್ರೇವಿಗೆ ನಾನು ಪನ್ನೀರ್ ನನಗೆ ಅಂತ ಹೇಳಿ ಹಾಕ್ಕೊಂಡ್ರೆ ಯಾರು ಅಷ್ಟು ತಿನ್ನೋದಿಲ್ಲ, ಆ ಕಾರಣಕ್ಕೆ. ಇನ್ನು ಇವಾಗ ನಾನು ಮತ್ತೆ ಅದೇ ಬಾಣಲಿಗಳನ್ನ ತೊಳ್ಕೊಂಡು ಮತ್ತೆ ಇವಾಗ ಸ್ಟವ್ ಮೇಲೆ ಎತ್ತಿಟ್ಕೋತಾ ಇದ್ದೀನಿ. ಬಾಣಲಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಒಂದು ಪ್ಯಾನಲ್ಲಿ ಇವಾಗ ಕಾಳು ಬಸ್ಸಾರಿಗೆ ಅಂತ ಕಾಳು ಬೇಯಿಸಿಟ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಆ ಕಾಳುಗಳನ್ನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬಾಣಲಿಯಲ್ಲಿ ಪಾಲಕ್ ಗ್ರೇವಿಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದಾದ್ಮೇಲೆ ಒಂದು ಮಾಡ್ಕೊಳೋದ್ರೆ ಈಸಿ ಆಗತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಜಸ್ಟ್ ಕಾಳು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಹುರುಳಿಕಾಳು ಎಕ್ಸ್ಪೆಷಲಿ 1 ಅಥವಾ 2 ಹಸಿಮೆಣಸಿನ್ಕಾಯಿ ಆದರೂ ಪರವಾಗಿಲ್ಲ, ಒಗ್ಗರಣೆಗೆ ಹಾಕಿ ನಂತರ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಕಾಳಾಗಿರಬೇಕು. ಇನ್ನು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ಹೆಚ್ಚಿಬಿಟ್ಟು 2 ಬಾಣಲಿಗೂ ಕೂಡ ಹಾಕೋತಾ ಇದ್ದೀನಿ. ಒಂದು ಬಂದು ಆವಾಗಲೇ ಹೇಳ್ದಾಗೆ ಪನ್ನೀರ್ ಗ್ರೇವಿ, ಇನ್ನೂ ಒಂದು ಬಂದು ಕಾಳು ಒಗ್ಗರಣೆ. ಇವಾಗ ಈರುಳ್ಳಿ ಬೇಯೋ ಅಷ್ಟರೊಳಗೆ ಇನ್ನೊಂದು ಕಡೆ ನಾನು ಪಾತ್ರೆ ಎಲ್ಲ ತೊಳೆದು ಒಂದು ಬೌಲಲ್ಲಿ ಈ ರೀತಿ ಹಾಕ್ಕೊಂಡಿರ್ತೀನಿ, ಸೋಸ್ಕೊಳ್ಳಿ ನೀರೆಲ್ಲ, ನಂತರ ಎತ್ತಿಟ್ಕೋಬಹುದು ಅಂತ. ಇವಾಗ ಅದನ್ನು ಎತ್ತಿಟ್ಕೊಂಡೆ ನಾನು ಇವೆರಡು ಬಾಣಲಿಲಿರುವಂಥ ಒಗ್ಗರಣೆನ ಕೈಯಾಡ್ಕೋತಾ ಇರ್ತೀನಿ. ಹಾಗೆ ಆ ಕಡೆ ಮಡಿಕೆಯಲ್ಲಿ ಸಾಂಬಾರು ಕುದೀತಾ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಅಡುಗೆ ಮನೆ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೋಬಹುದು. ಇನ್ನು ನನ್ನ ಹಸ್ಬೆಂಡ್ ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾಯಿದ್ರು, ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡ್ತಾಯಿದ್ವಿ. ಯೂಶ್ವಲ್ ಆಗಿ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಒಂದು ಸಂಜೆ ಅಥವಾ ಬೆಳಗ್ಗೆ ಡಿಸ್ಕಸ್ ಮಾಡ್ಬೋದು. ಒಂದಷ್ಟು ವಿಚಾರಗಳನ್ನ ನಾವು ಬೆಳಗ್ಗೆ ಹೊತ್ತು ಡಿಸ್ಕಸ್ ಮಾಡೋದೇ ಒಳ್ಳೆಯದು, ಇನ್ನೊಂದಷ್ಟು ವಿಚಾರಗಳನ್ನ ಆಫೀಸಿಂದ ಬಂದ ಮೇಲೆ ಡಿಸ್ಕಸ್ ಮಾಡೋದೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದಷ್ಟು ವಿಚಾರಗಳು ಹರ್ಟ್ ಆಗೋ ಥರ ಇರುತ್ತೆ. ಅಂಥವೆಲ್ಲ ನಾವು ಸಾಯಂಕಾಲದೊತ್ತು ಡಿಸ್ಕಸ್ ಮಾಡಿದ್ರೆ ಬೆಳಗ್ಗೆ ಎದ್ದಾಳೋ ಅಷ್ಟೊತ್ತಿಗೆ ಅದನ್ನು ಮರಿಬೋದು. ನನಗೆ ಈ ರೀತಿ ಅನಿಸುತ್ತೆ, ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಮನೆಯವರು ಏನೋ ಹೀಗೆ ಬೇರೆ ಏನೋ ವಿಚಾರದ ಬಗ್ಗೆ ಮಾತಾಡ್ತಾಯಿದ್ರು. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿಕೊಂಡೆ ಅಡುಗೆನ ಮಾಡ್ಕೋತಾ ಇದ್ದೀನಿ. ಇನ್ನು ಪಾಲಕ್ ಗ್ರೇವಿಗೆ ಏನು ಗ್ರೇವಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಕಾಳು ಒಗ್ಗರಣೆಗೆ ನೀವು ತುಂಬ ವಿಡಿಯೋಸಲ್ಲಿ ನೋಡಿರ್ತೀರ, ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಈರುಳ್ಳಿ ಬೆಂದಿದ ತಕ್ಷಣ ಒಬ್ಬೊಬ್ಬರು ಕಾಳನ್ನ ಹಾಕ್ಬಿಡ್ತಾರೆ. ಆ ಥರ ಮಾಡೋದಕ್ಕಿಂತ ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ಬೇಸಿಗೆಗಾಲದಲ್ಲಿ ಹಿಂಗೆ ಮಾಡಿದ್ರೇ ಕಾಳು ಸಂಜೆವರೆಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಸಿ ಸ್ಮೆಲ್ ಇರೋದ್ರಿಂದ, ಹಾಗೆ ಕಾಯಿ ಸ್ವಲ್ಪ ಹಸಿ ಇರೋದ್ರಿಂದ
ಬೇಗನೆ ಹಾಳಾಗ್ಬಿಡುತ್ತೆ. ಇನ್ನು ಇವಾಗ ಚಳಿಗಾಲ ಇದ್ರೂ ಕೂಡ ನನಗೆ ಇದೇ ರೀತಿ ಮಾಡಿದ್ರೆ ಸ್ವಲ್ಪ ರುಚಿ ಅನಿಸುತ್ತೆ. ಆ ಕಡೆಗೆ ನಾನು ಇದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಪಾಲಕ್ ಗ್ರೇವಿಗೆ ಫುಲ್ಲು ಲೋ ಫ್ಲೇಮ್ ಕೊಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಕಾಳು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಿಸಿ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಪಾಲಕ್ ಗ್ರೇವಿ ಹಾಗೆಯೇ ಒಗ್ಗರಣೆ ಕಾಳು ಎರಡೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದೆತ್ತಿಟ್ಕೊಂಡು ಹಾಗೆ ಕೈಯಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಈ ಅಡುಗೆ ಮಾಡಿದಾಗ ಪಾತ್ರೆ ಅಂತೂ ಹಾಗೆ ಆಗತ್ತೆ, ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಸಿಂಕಲ್ಲಿ ಒಂದಷ್ಟು ಪಾತ್ರೆ ಅಂತೂ ಅಫ್ಕೋರ್ಸ್ ಬಿದ್ದಿರುತ್ತೆ. ಸೊ ಆ ಪಾತ್ರೆಗಳನ್ನೆಲ್ಲ ಇವಾಗ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನಾನು ಆಫೀಸ್ಗೆ ಹೋಗೋಷ್ಟರೊಳಗೆ ಒಂದು ಪಾತ್ರೆ ಇಲ್ಲದ ಹಾಗೆ ನಾನು ಹೋಗಿರ್ತೀನಿ. ಆವಾಗ ಮನೆಗೆ ಬಂದಾಗ ಊಟ ತಿಂಡಿ ಮಾಡಿದಂಥ ಪಾತ್ರೆಗಳು ಹಾಗೆಯೇ ಊಟ ತೊಗೊಂಡೋಗಿರುವಂಥ ಬಾಕ್ಸ್ಗಳು ಮಾತ್ರ ಇರುತ್ತೆ. ಆವಾಗ ನಮಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಇನ್ನು ಇವಾಗ ಸಾರು ಕೂಡ ಚೆನ್ನಾಗಿ ಮರಳಿದೆ. ಇನ್ನು ಪಾಲಕ್ ಪನ್ನೀರ್ ಕೂಡ ಅಂದರೆ ಪಾಲಕ್ ಗ್ರೇವಿನೂ ಕೂಡ ಚೆನ್ನಾಗಿ ಕುದೀತಾ, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಕಾಳು ಒಗ್ಗರಣೆ ಅದನ್ನು ಕೂಡ ಮಾಡಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ನೀಟಾಗಿ ಸೈಡಲ್ಲಿ ಎತ್ತಿಟ್ಕೊತೀನಿ. ಯೂಶ್ವಲಾಗಿ ಸ್ಟವ್ ಮೇಲೆ ಎಷ್ಟು ಒಲೆಗಳಿರುತ್ತೆ ಅಂದರೆ ಎಷ್ಟು ಬರ್ನರ್ ಇರುತ್ತೆ ಅಷ್ಟು ಬರ್ನರ್ ಮೇಲೂ ಕೂಡ ಪಾತ್ರೆಗಳನ್ನ ಇಡಬೇಕಂತೆ. ಹಾಗೆ ಸ್ಟವ್ಗಳನ್ನ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಹೇಗೆ ಅಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಸ್ಟವ್ನೆಲ್ಲ ಒರೆಸ್ಕೋಬೇಕಾದ್ರೆ ಎಲ್ಲದನ್ನು ನೀಟಾಗಿ ಸೈಡಲ್ಲಿ ಜೋಡಿಸಿರ್ತೀನಿ. ಇನ್ನು ಸ್ಟವ್ ಮೇಲೆ ಏನಕ್ಕೆ ಜೋಡಿಸೋದು, ಎಲ್ಲ ನೀಟಾಗಿ ಜಾಗ ಇದಲ್ವ ಜೋಡಿಸ್ಕೊಂಬಿಟ್ಟು ಇನ್ನು ಸ್ಟವ್ನ ಒರೆಸ್ಕೊಂಡು ಹಾಗೆ ನೀಟಾಗಿ ಇಟ್ಬಿಟ್ರೆ ಸ್ಟವ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಗೆ ನಾನು ಒರೆಸಿಡ್ತೀನಿ. ಇನ್ನು ರಾತ್ರಿ ಅಂತೂ ನಾವು ಸ್ಟವ್ನ ಖಾಲಿ ಬಿಡಲೇಬಾರ್ದು ಅಂತ ಹೇಳ್ತಾರೆ. ನಾನು ಕೂಡ ಅದನ್ನು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ 100% ಅಂತೂ ಡೆಫಿನೆಟಾಗಿ ಫಾಲೋ ಮಾಡ್ತಾ ಇಲ್ಲ. ಇವಾಗ ಹಂಚನ್ನ ಇಟ್ಕೊಂಡಿದ್ದೀನಿ, ಸ್ವಲ್ಪ ದೋಸೆ ಇಟ್ಟಿದೆ, ಹಾಗೆ ಚಪಾತಿನೂ ಕೂಡ ಅರಿತಾ ಇದ್ದೀನಿ. ಸೊ ಇವಾಗ ಚಪಾತಿ ಹರ್ಕೊಂಡೆ, ದೋಸೆನೂ ಕೂಡ ಬಿಟ್ಕೊಂಡು ಇನ್ನು ಕೌಂಟರ್ ಟಾಪ್ನೆಲ್ಲ ಮೊದಲೇ ಕ್ಲೀನ್ ಮಾಡಿ ಇವಾಗ ನಾನು ಚಪಾತಿನ ಹರ್ಕೋತಾ ಇದ್ದೀನಿ. ಇನ್ನು ಇವತ್ತು ನಾನು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನನ್ನ ಹಸ್ಬೆಂಡ್ ಕಲಿಸ್ಕೊಡ್ತೀನಿ ಅಂದರು. ಓಕೆ ಅಂತ ಹಾಗೆ ಕೊಟ್ಟು ನಾನು ಬೇರೆ ಕೆಲಸನ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ನೋಡಿದ್ರೆ ಅದು ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ಟಿದ್ರು. ಮತ್ತು ನಾನಿವಾಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿದ್ದುಬಿಟ್ಟು ಅದಾದಮೇಲೆ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ಆವಾಗಲೇ ಮಾಡಿದರೆ ಚೆನ್ನಾಗಿತ್ತು ಅನ್ನಿಸ್ತು. ಇವಾಗ ಮತ್ತೆ ಒಂದರಲ್ಲಿ ಎರಡು ಕೆಲಸ ಅನ್ನೋ ರೀತಿಯಲ್ಲಿ ಎಕ್ಸ್ಟೆಂಡ್ ಆಯಿತು. ಹಾಗೆ ಇವಾಗ ದೋಸೆನೂ ಕೂಡ ಬಿಡ್ತಾ ಇದ್ದೀನಿ. ದೋಸೆ ಹಿಟ್ಟು ನೆನ್ನೆದು ಸ್ವಲ್ಪ ಚೆನ್ನಾಗಿ ನೆಂದಿರೋ ಅಂಥ ಕಾರಣಕ್ಕೆ ತವದಿಂದ ಬೇಗ ಎದ್ದಾಳ್ತಾನೇ ಇರಲಿಲ್ಲ. ಆದರೂ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕಿ ಸರು ಬಿಟ್ಟು ನಂತರ ನಾನು ದೋಸೆನ ಬಿಟ್ಟಿದ್ದೀನಿ. ಇನ್ನು ಚಪಾತಿ ಹರ್ಕೊಂಡೆ, ಇವಾಗ ಚಪಾತಿ ಬೇಯಿಸ್ಕೊಂಡು ಅದೇ ಮಗ್ಚೆಕಾಯಿ ಅಂತ ಹೇಳ್ತಾರೆ, ಅಂದರೆ ಚಪಾತಿನೆಲ್ಲ ಬೇಯಿಸೋದಕ್ಕೆ ಯೂಸ್ ಮಾಡುವಂಥ ಸೌಟಿಗೆ ಮಗ್ಚೆಕಾಯಿ ಅಂತ ಕರಿತೀವಿ. ನೀವೇನು ಕರಿತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒಂದೇ ಒಂದು ಸೌಟ್ ಇಟ್ಕೊಂಡ್ರೆ ಸಾಕು, ಚಪಾತಿಗೂ ದೋಸೆಗೂ ಎರಡಕ್ಕೂ ಕೂಡ ಸೂಪರ್ ಮ್ಯಾಚ್ ಅಂತ ಹೇಳ್ಬೋದು. ಹಾಗೆ ಚಪಾತಿನ ಹರ್ಕೊಂಡು ಚಪಾತಿ ಇನ್ನು ದೋಸೆನೂ ಕೂಡ ಬಿಟ್ಕೊಂಡು ದೋಸೆನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು, ನನಗೆ ಯಾವುದು ಡಿಫಿಕಲ್ಟ್ ಅಂತ ಅನಿಸಲ್ಲ. ಎಕ್ಸ್ಪೆಷಲಿ ಚಪಾತಿ ಹರ್ಕೊಂಡು ನೆಕ್ಸ್ಟ್ ಇನ್ನೊಂದು ತವದಲ್ಲೂ ನಾನು ಬೇಯಿಸ್ಬೇಕು ಅಂದರೆ ಬೇಯಿಸ್ಬೋದು. ಆದರೆ ಬೇರೆ ಕೆಲಸಗಳಾಗಲ್ಲ, ಯಾಕಂದರೆ ಒಂದು ಚಪಾತಿ ಬೇಯೋಷ್ಟರೊಳಗೆ ನಾವು ಇನ್ನೊಂದು ಚಪಾತಿನ ಅರ್ದು ರೆಡಿ ಮಾಡಿ ಇಟ್ಕೋಬೇಕು. ಹಾಗೆಯೇ ನಾನು ಮರ್ಚಿ ಅರಿಯೋದ್ರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ. ಕರೆಕ್ಟಾಗಿ ಒಂದು ಚಪಾತಿ ಬೇಯೋ ಅಷ್ಟರೊಳಗೆ ಒಂದು ಚಪಾತಿನ ನಾನು ಅರಿಬಹುದು. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಯಾವಾಗ ಎಲ್ಲಿ ಹೇಗೆ ಹರ್ಕೋಬೇಕಂತ ಪ್ಲ್ಯಾನ್ ಮಾಡಿಕೊಂಡು ನಂತರ ನಾನು ಚಪಾತಿನ ಹರ್ಕೋತೀನಿ. ದೋಸೆ ಎಲ್ಲ ಬಿಟ್ಟಿದ್ದಾಯಿತು. ಇನ್ನು ಇವಾಗ ನಾನು ಹಾಗೆ ಬಾಕ್ಸ್ಗೂ ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಇನ್ನು ಚಪಾತಿನೂ ಕೂಡ ಬೇಯಿಸ್ಕೋತಾ ಇದ್ದೀನಿ. ಚಪಾತಿನ ಹರ್ಕೊಂಡೇ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗೂ ಕೂಡ ಇರುತ್ತೆ. ಇನ್ನು ಡ್ರೈ ಆಗದೇ ಇರೋವಂಥ ಕಾರಣಕ್ಕೆ ಚಪಾತಿ ಒರಟಾಗೋಕ್ಕೆ ಚಾನ್ಸೇ ಇರೋದಿಲ್ಲ. ಯಾವಾಗಲೂ ಅಷ್ಟೇ, ನೀವೇನಾದರೂ ಲಂಚಿಗೆ ದೋಸೆ ಹಾಕ್ತಾ ಇದ್ದೀರಾ ಅಂದರೆ
ದೋಸೆ ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಸರ್ವಿದ ನಂತರ ನಾವು ದೋಸೆನ ಹಾಕಬೇಕು. ಹಾಗೆಯೇ ತುಂಬ ತೆಳುವಾಗಿ ಹಾಕಬಾರ್ದು. ಈ ಸಟ್ಟು ದೋಸೆ ಇದೆ ನೋಡಿ, ಅದರಲ್ಲಿ ದೋಸೆನ ಬಿಡ್ತಾರೆ ನೋಡಿ, ಅದೇ ರೀತಿ ಆದರೆ ಸ್ವಲ್ಪ ತೆಳು, ಅಂದರೆ ತುಂಬ ತೆಳು ಅಲ್ಲ, ತುಂಬ ದಪ್ಪ ಅಲ್ಲ, ಈ ರೀತಿ ಬಿಟ್ಕೋಬೇಕು. ಹಾಗೆ ದೋಸೆನ ಅಂಚಿನ ಮೇಲೆ ಬಿಟ್ಟಿದ್ದಾದ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿ ಒಂದು ತಟ್ಟೆ ಅಥವಾ ಒಂದು ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ದೋಸೆ ತುಂಬಾ ಸಾಫ್ಟ್ ಆಗುತ್ತೆ. ಇನ್ನು ಮಕ್ಳಿಗೂ ಕೂಡ ಲಂಚ್ಗೆ ಕೊಟ್ಟು ಕಳಿಸಿದಾಗ ಅದು ಹಾರ್ಡ್ ಅನಿಸೋದು, ಗಟ್ಟಿ ಅನಿಸೋದು, ತಿನ್ನಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಆಗೋದಿಲ್ಲ. ಆ ಕಾರಣಕ್ಕೆ ದೋಸೆನ ನೀವು ಸ್ವಲ್ಪ ಹಂಚಲ್ಲಿ ಎಣ್ಣೆನ ಹಾಕಿ ಸರ್ವಿದ ನಂತರ ಬಿಟ್ಕೊಳ್ಳಿ. ಇನ್ನು ಚಪಾತಿನ ನಾನು ತುಂಬ ವಿಡಿಯೋದಲ್ಲಿ ಹೇಗೆ ಸಾಫ್ಟಾಗಿ ಬೇಯಿಸ್ಕೊಳ್ಳೋದಂತಲೂ ಕೂಡ ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮನೆ ಅಡುಗೆ ಮಾಡುವಾಗ ಪ್ಲ್ಯಾನ್ ಮಾಡಿಕೊಂಡು ಮನೆ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಕ್ವಿಕ್ಕಾಗಿ ಕೂಡ ಆಗತ್ತೆ, ಇನ್ನೂ ಕಷ್ಟ ಅಂತಲೂ ಅನಿಸೋದಿಲ್ಲ. ನೋಡಿದ್ರಿ ಅಲ್ವಾ, ಇವತ್ತು ನಾನು ಪಾಲಕ್ ಗ್ರೇವಿ ಹಾಗೆಯೇ ಹುರುಳಿಕಾಳು ಸಾಂಬಾರು, ಹುರುಳಿಕಾಳು ಬೇಯಿಸಿರುವಂಥದ್ದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಇನ್ನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಕೂಡ ಪ್ಲ್ಯಾನ್ ಮಾಡ್ಕೋತೀನಿ. ನೀವು ಕೂಡ ಇದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ತುಂಬ ಬೇಗ ಕೆಲಸ ಆಗೋಗ್ಬಿಡತ್ತೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ, ಹಾಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ಬ್ಲಾಗ್ ಅಥವಾ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.